ಜಾತಿಗೆ ಆಧಾರದ ಮೇಲೆ ಇಲ್ಲಿವರೆಗೆ ಬಂದವನು ನಾನಲ್ಲ. ನಾನು ಜಾತಿ ಕೋಟಾದಲ್ಲಿ ಕೇಳ್ತಾ ಇಲ್ಲ. ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಆ ಅವಕಾಶದ ಮೇಲೆ ನನಗೆ ಸಿಕ್ಕರೆ ಸಿಗ್ತದೆ, ಸಿಗದೇ ಇದ್ರೂ ಕೂಡ ನಾನು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿಯನ್ನು ಮುಂದುವರಿಸ್ತೀನಿ. ಅಲ್ರಿ, ಹಿರಿಯರಂದ್ರೆ ಏನು? ಏನು ಈಗ ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ಹೌದಲ್ರಿ? ಆಯಿತು, ನಾನು 17 ವರ್ಷ, ಈಗ ನಂದು 17ನೇ ವರ್ಷ, ಈಗ ನಂದು ಸದನದಲ್ಲಿ ಎಷ್ಟು 17ನೇ ವರ್ಷ ಆಯ್ತು. ಮತ್ತು ಪರಿಷತ್ ಅದು ಮನೆ ಅಲ್ವಾ? ಅಲ್ಲೇನು ಚರ್ಚೆನೇ ಆಗಲ್ವಾ? ಅಲ್ಲೇನು ಕಾಯ್ದೆ ಪಾಸ್ ಆಗಲ್ವಾ? ಅಲ್ಲೇನು ಕಾನೂನು ರಚನೆ ಆಗಲ್ವಾ? ಅಲ್ಲೇನು ನಾವು ಆಯ್ಕೆಯಾಗಿ ಹೋಗಿಲ್ವಾ? ಸದನ ಅಂತಂದ್ರೆ ಸದನನೇ ಹೌದಲ್ಲ. 17 ವರ್ಷ ನಂದು ವಿಧಾನ ಪರಿಷತ್ ವಿಧಾನಸಭೆ ಸೇರಿಸಿ. ಶಿವಣ್ಣವ್ರ ಸಾಹೇಬ್ರದ್ದು 18ನೇ ವರ್ಷ, ನಂದು 17ನೇ ವರ್ಷ, ಅವ್ರದ್ದು 18ನೇ ವರ್ಷ. ಆಯ್ತಾ? ಶಿವಣ್ಣವ್ರ ಸಾಹೇಬ್ರ ಮಂತ್ರಿ ಯಾವಾಗಾಗಿದ್ರು? ಶಾಸಕರಾಗಿ 3 ವರ್ಷದಲ್ಲಿ ಮಂತ್ರಿ ಆಗಿದ್ದಾರೆ ಅವರು. ಅವ್ರಿಗೆ ಆ ಅವಕಾಶ ಸಿಕ್ಕೈತಿ. ನಾ 17 ವರ್ಷ ಆದರೂ ನನಗೇನು ಅವಕಾಶ ಸಿಕ್ಕಿಲ್ಲ. ಆದರೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ನೊಂದ್ಕೊಂಡಿಲ್ಲ, ಅಥವಾ ನನಗೆ ಯಾರು ನನ್ನ ಪಕ್ಷದ ವರಿಷ್ಠರ ಮೇಲೆ ಅಥವಾ ನನ್ನ ಪಕ್ಷದ ಮೇಲೆ ನನ್ನ ದೂರುಗಳಿಲ್ಲ. ಅವಕಾಶಗಳು ವ್ಯಕ್ತಿಗೆ, ನಾಯಕತ್ವಕ್ಕೆ ಹಣೆ ಬರದಲ್ಲಿ ಇರಬೇಕು. ಸುದೈವ ಶಿವಣ್ಣವ್ರ ಸಾಹೇಬರಿಗೆ ಅವ್ರ ಶಾಸಕರಾಗಿ 3ನೇ ವರ್ಷಕ್ಕೇ ಅವ್ರಿಗೆ ಅವಕಾಶ ಸಿಕ್ಬಿಡ್ತು ಸಚಿವರಾಗುವುದು. ಯಾಕೆ ಅವಾಗ ಯಾರು ಹಿರಿಯರು ಇರಲಿಲ್ವಾ? ಈ ಹಿರಿತನದ ಮೇಲೆ, ವಯಸ್ಸಿನ ಮೇಲೆ ಇಲ್ಲ, ನಾ ಅದನ್ನು ಹೇಳಂಗಿಲ್ಲ. ಹಿರಿಯರಾಗಿ ಸಿಗಬೇಕನ್ನೋ ಏನು ಅವ್ರ ಒತ್ತಾಯ, ಅದು ಅವರ ಒಂದು ಅವಕಾಶಕ್ಕಾಗಿ ಅವ್ರು ಮಂಡನೆ ಮಾಡ್ತಕ್ಕಂಥದ್ದು ಸೂಕ್ತ. ಯುವಕನಾಗಿ ನಾನು ಕೇಳ್ತಾ ಇರೋದು ನನ್ನ ದೃಷ್ಟಿಯಲ್ಲಿ ಸೂಕ್ತ. ಆದರೆ ಯುವಕನೇ ಕೊಡಬೇಕು, ಹಿರಿಯರನ್ನ ಕೈ ಬಿಡಬೇಕು, ಅಥವಾ ಹಿರಿಯರನ್ನೇ ಕೊಡಬೇಕು, ಯುವಕರನ್ನ ಕೈ ಬಿಡಬೇಕು ಅನ್ನೋದು ತೀರ್ಮಾನ ಅದು ರಾಷ್ಟ್ರ ಮಟ್ಟದಲ್ಲಿ ಆಕತಿ, ನಾವು ಮಾಡೋದಲ್ಲ.